ಸಾಸ್ ತಿಂತೀರಾ ನೀವು? ಹಾಯ್, ಮಾಲ್ಡೀವ್ಸ್ದು ಲಾಗ್ ಕಂಟಿನ್ಯೂ ಮಾಡ್ತಾ ಅವರೆ. ಇವತ್ತು ಅವ್ರು ಬಂದಿರೋದು ಮಾಲ್ಡೀವ್ಸ್ಗೆ 4 ಡೇಸ್ ಇರೋದು. ಇವತ್ತು ಬಂದು 2ನೇ ದಿವಸ ಮಧ್ಯಾಹ್ನದ ಮೇಲೆ ಈ ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಹಿಂದಿನ ವೀಡಿಯೋಸು ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಶೇರ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇದು 4 ದಿವಸ ಪ್ಯಾಕೇಜಲ್ಲಿ ಬಂದಿರೋದು. ಅವರು ಫುಲ್ ಪ್ಯಾಕೇಜಲ್ಲಿ ಎಲ್ಲ ಅವ್ರದ್ದೇ ಫುಡ್ಡು, ಪ್ರತಿಯೊಂದು ವಿಲ್ಲಾದು ಮತ್ತು ಎಲ್ಲ ಅವ್ರದ್ದೇ ಇರುತ್ತೆ. ಫ್ಲೈಟಿಂದೆಲ್ಲ ಫುಲ್ ಪ್ಯಾಕೇಜ್ ಇರುತ್ತೆ. ಪ್ಯಾಕೇಜಿದು ಏನೇನು ಡೀಟೇಲ್ಸ್ ಬೇಕಂದರೆ ನಾನು ಮೆಸೇಜ್ ಮಾಡಿದ್ರೆ ಅದರಲ್ಲಿ ರಿಪ್ಲೈ ಮಾಡ್ತೀನಿ. ಇದು ಬಂದು ಫುಲ್ ಪ್ಯಾಕೇಜಲ್ಲಿ ಬಂದಿರೋದು 4 ಡೇಸು. ವಾಟರ್ ವಿಲ್ಲಾ ಬಂದು 2 ಡೇಸು, ಬೀಚ್ ವಿಲ್ಲಾ ಬಂದು 2 ಡೇಸು. ಫಸ್ಟ್ ಬಂದು ಅವರು ಬೀಚ್ ವಿಲ್ಲಾಯಲ್ಲಿ 2 ಡೇಸ್ ಇರೋದು, ಆಮೇಲೆ ವಾಟರ್ ವಿಲ್ಲಾಗೆ ಹೋಗ್ತಾರೆ. ಇವತ್ತು ನಾಳೆ ವಾಟರ್ ವಿಲ್ಲಾಗೆ ಹೋಗ್ತಾರೆ. ಮಿನಿಮಮ್ ಇವತ್ತಿನ ವೀಡಿಯೋಲ್ಲಿ ಫುಲ್ ವೀಡಿಯೋ ಕಂಪ್ಲೀಟ್ ಮಾಡ್ತೀವಿ. ಯಾರು ಸ್ಕಿಪ್ ಮಾಡ್ದಿರೋ ವಾಚ್ ಮಾಡಿ. ಹಿಂದಿನ ವೀಡಿಯೋ ಏನಾದ್ರು ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಶೇರ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗೈತೆ ಅಂತ ಇದ್ದರು. ಅವ್ರಿಗೆ ಹೋಗಿ ಬಂದಿರೋದೇ ಒಂಥರ ಅವ್ರಿಗೆ ಬೇಜಾರಾಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತಂತೆ ಟ್ರಿಪ್ ಅಂತೂ. ಫುಡ್ಡು ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಫುಡ್ಡಿದ್ದು ಒಂದು ಸ್ವಲ್ಪ ಅಂದರೆ ಬೇರೆ ಫುಡ್ ಇರುತ್ತಲ್ವ, ಒಟ್ಟಿನಲ್ಲಿ ಇಂಡಿಯನ್ ಫುಡ್ಡು ಇತ್ತಂತೆ, ತುಂಬ ಚೆನ್ನಾಗಿತ್ತಂತೆ. ಇವಾಗ ಮಾಲ್ಡೀವ್ಸಲ್ಲಿ ಎಂಜಾಯ್ ಮಾಡ್ತಾವ್ರೆ, ಅಂದರೆ ಖುಷಿಯಾಗಿ ಹೋಗಿ ಬರ್ತಾವ್ರೆ. ಈ ವಿಡಿಯೋ ಫುಲ್ಲು 1 ಅವರ್ ವಿಡಿಯೋ ಐತೆ. ಫುಲ್ ಮಾಲ್ಡೀವ್ಸ್ದು ಫುಲ್ಲು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಯಾರು ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋ ವಾಚ್ ಮಾಡಿ. ಯಾರನ್ನ ಹೋಗಬೇಕು ಅಂದರೆ ಹೋಗ್ಬಿಟ್ಟು ಬರ್ಬೋದು. ಡೇ 3 ಬ್ರೇಕ್ಫಾಸ್ಟ್ ಚಾಕೋಸ್ ಇಟ್ಟಿದ್ದಾರೆ, ಕೆಲಾಕ್ಸ್, ಏನೋ ಕಳ್ಳೆಪುರಿ ಇಟ್ಟಿದ್ದಾರೆ, ಅದೇನು ಗೊತ್ತಿಲ್ಲ. ಒಟ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದು ಬಂದು ಫುಲ್ ಕ್ರೀಮ್ ಮಿಲ್ಕ್ ಫಸ್ಟ್ ಒಂದು, ಸೆಕೆಂಡ್ ಬಂದು ಸೋಯಾ ಮಿಲ್ಕು, ಇದು ಫ್ಯಾಟ್ಲೆಸ್ ಮಿಲ್ಕು, ಲೋ ಫ್ಯಾಟ್ ಮಿಲ್ಕು. ಇದು ಚೆನ್ನಾಗಿರುತ್ತೆ. ಚಾಕೋ ಪಾಪ್ಸ್ ಇದೆ, ಕಾರ್ನ್ ಫ್ಲೆಕ್ಸ್, ಇದು ಬಂದು ಪ್ಲೇನ್ ಹನಿ, ಚಿಯಾ ಸೀಡ್ಸು. ಹನಿಯಲ್ಲಿ ಎಷ್ಟೊಂದು ವೆರೈಟಿ ಇದೆ, ಅದೇ ಗೊತ್ತಿಲ್ಲ. ಪಂಪ್ಕಿನ್ ಸೀಡ್ಸು, ದ್ರಾಕ್ಷಿ, ಸೂರ್ಯಕಾಂತಿ ಬೀಜ. ಒಂದ್ಸತಿ ಬಾಯ್ಲ್ಡ್ ಎಗ್ಗಿದೆ ಇದು ಕೂರ್ಗುರು ನಮ್ಮ ಡಿಶ್ಶು, ನಮ್ಗೆ ತಿನ್ನಲ್ಲ ಅಷ್ಟೇ. ಇದು ಚಿಕನ್ ಬೀಫ್ಸು, ಎಗ್, ಮೊಟ್ಟೆಗಳು ಸ್ಲೈಸ್ ಮಾಡಿರ್ತಾವೆ. ಇದು ಮಶ್ರೂಮ್, ಇದು ಬೇಡ, ಬೀಫ್ ಫ್ರೈಡ್ ರೈಸ್, ರೊಟೀನ್ ಇದು ಯಾವಾಗ ಬರುತ್ತೆ. ಇದು ಚಿಕನ್ ಎಲ್ಲ ಅದರಲ್ಲ ಬರೋಲ್ಲ. ಫಿಶ್ ಇದು ಸೀ ಫುಡ್, ಸ್ಟೀಮಲ್ಲಿ ಬೇಯಿಸ್ಬೋದು. ಮೋಮೋಸ್ ತಿಂತಾಳೆ ಸೀ ಫುಡ್. ಎಲ್ಲ ಬ್ರೆಡ್ಗಳೆಲ್ಲ ಅಲ್ಲಿ ಇಟ್ಬಿಟ್ಟವ್ರೆ, ಖಾಲಿ ಆಗಿಲ್ಲ. ಒಂದು 6 ದಿನ ಆಯಿತು. ರೊಟ್ಟಿಲಿ ನೆನ್ನೆ ಇದ್ದಿರೋದು ನೆನ್ನೆ ಸಾಂಬಾರು. ಇವತ್ತು ಇಂಡಿಯನ್ ಫುಡ್ ಟ್ರೈ ಮಾಡ್ತೀವಿ. ಉದ್ದಿನೋಡೆ ಸಾಂಬಾರು ತಿನ್ಬಿಡೋದು. ಉದ್ದಿನೋಡೆ ಫಸ್ಟ್ ಅದು ನೋಡಿ, ಮಸಾಲ ಆಮ್ಲೆಟು ಕಾಂಬಿನೇಷನ್ ಮಸಾಲ ಸೀ ಫುಡ್, ಮೀನು, ಚಪಾತಿ, ಅದಕ್ಕೆ ರೊಟ್ಟಿನೇ ಆಮ್ಲೆಟು, ಮೆಣಸಿನ್ಕಾಯಿ ಹೊಡೆದಿಟ್ಟಿರೋದು. ಚಟ್ನಿ ಐತೆ,
ಟೊಮೆಟೊ ಚಟ್ನಿ ನಂಗೆ ಇಷ್ಟ. ಟೊಮೆಟೊ ಚಟ್ನಿ ಇದೆ. ಟೊಮೆಟೊನೆಲ್ಲ ಬೇಯಿಸಿ ಬೀಫ್ ಚೆನ್ನಾಗಿತ್ತು. ನಾನು ಇದಾಕೊಂಡಿದ್ದೀನಿ. ವೈಫಲ್ಸು, ಎಗ್ಗು ಕಿಚಡಿ, ಆಮ್ಲೆಟ್ಟು, ಎಗ್ ಮಸಾಲ ಎಗ್ಗು, ಸೆಟ್ ದೋಸೆ, ಬನ್ನು, ಕ್ರೀಮ್ ಜಾಂಬನ್ನು, ಉದ್ದಿನೊಡೆ ಸಾಂಬಾರು. ಇದು ಬಂದು ಪ್ರಾನ್ಸ್ ಬಟರು, ಕಪ್ ಕೇಕು, ಆಮ್ಲೆಟ್ಟು, ಮೋಮೋಸು, ವೈಫಲ್ಸು, ಪೊಟ್ಯಾಟೊ ಫ್ರೈ, ಉದ್ದಿನೊಡೆ ಅಷ್ಟೇ ಉದ್ದಿನ ಬ್ರೇಕ್ಫಾಸ್ಟ್. ಹೈ ಫ್ರೆಂಡ್ಸ್, ಇವಾಗ ನಮ್ಮದು ಡೇ 3 ಮೂರನೇ ದಿನ. ಬೇರೆ ಬೀಚ್ ವಿಲ್ಲಾ ಬೀಚ್ ವಿಲ್ಲಾಯಿಂದ ವಾಟರ್ ವಿಲ್ಲಾಗೆ ಬರ್ತಾ ಇದ್ದೀವಿ. ವಾಟರ್ ವಿಲ್ಲಾ ಹೋಗ್ತಾ ಇದ್ದೀವಿ. ಎಲ್ಲ ಬೀಚ್ಗೆ ಕರ್ಲಾಗ್ತವೆ. 509 ಎಷ್ಟು 509 ಮುಂದೆ ಇರುತ್ತೆ ನಮ್ಮದು ರೂಮ್. ಇಲ್ಲಿ ಇಳಿಯೋಕ್ಕಾಗಲ್ಲ, ತುಂಬ ಅಲೆಗಳಿದೆ, ಡೀಪ್ ಇರುತ್ತೆ. ನೀಲಿ ಸಮುದ್ರ, ನೀಲಿ ಆಕಾಶ, ನೀಲಿ ನೀಲಿ ಸಮುದ್ರ. 509 ಈ ಸೈಡ್ ರೈಟ್ ಸೈಡ್ 509 ರೂಮ್ ನಂಬರ್. ಇವಾಗೆಲ್ಲ ಛತ್ರಿ ಯೂಸ್ ಮಾಡಲೇಬೇಕು. ಹಾಯ್, ನನ್ನ ಲಗೇಜ್ ಇರ್ತೈತೆ ನೋಡಿ. ನಮ್ಮ ಲಗೇಜ್ ಇವಾಗ ರೂಮ್ ಸಿಕ್ಕಿ ಚೆಕ್ಔಟ್ ಬಾಗ್ ಬಂದ್ವಿ. ಬೀಗ ಎಲ್ಲರೂ ಒಂದೊಂದು ಬೀಗ ಇರುತ್ತೆ ನಮ್ಮ ಹತ್ರ. ವಾಟರ್ ವಿಲ್ಲ ನಡಿ 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 ಓಡಾಕ್ತಾಳು ಬಿಸಿಲಿಗೆ. ರೈಟ್ ಸೈಡ್ ವೆಲ್ಕಮ್ ಟು ವಾಟರ್ ವಿಲ್ಲಾ. ಎಂಟ್ರೆನ್ಸ್ ಆಗಿತ್ತು. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ವಾಟರ್ ವಿಲ್ಲಾಗೆ ಬಂದಿದ್ದೀವಿ. ಮಾಮೂಲಿ ವಿಲ್ಲಲ್ಲಿ ಹೆಂಗಿತ್ತು ಎಲ್ಲ ಕಾಫಿ ಜಗ್ಗು, ಮಗ್ಗು, ನೀರು ಬಾಟ್ಲು, ಫ್ರಿಜ್ಜು, ಕಲರ್ ಚಪ್ಪಲಿ ಬೇರೆ. ಫ್ರಿಜ್ಜು. ಈ ರೂಮಲ್ಲಿ ಮಾತ್ರ ನನ್ನ ಸೈಜ್ ಚಪ್ಪಲಿ ಇಟ್ಟಿದ್ದಾರೆ. ಆ ರೂಮಲ್ಲೆಲ್ಲ ದೊಡ್ಡ ದೊಡ್ಡದು ಇಟ್ಟಿದ್ರು. ಜ್ಯೂಸು, ಬಿಯರು. ನೆಕ್ಸ್ಟ್ ಬನ್ನಿ, ಮಾಮೂಲಿ ಫ್ಯಾನ್ ಇಟ್ಟಿದ್ದಾರೆ. ಬಾತ್ರೂಮ್, ಹ್ಯಾಂಡ್ ವಾಶ್ 2, ಕಪಲ್ಸ್ಗೆ 2, ಒಂದಿಟ್ಟು ಆಗಿರೋದು. ಇವತ್ತು ಒಂದು ಹೊಸದು ಇಟ್ಟವ್ರೆ, ಅಲ್ಲೊಂದು ಬೇರೆ ಇಲ್ಲೊಂದು ಬೇರೆ ಚೇಂಜು. ಹಾಟ್ ವಾಟ್ರು, ಕೋಲ್ಡ್ ವಾಟ್ರು. ನೋಡಿ ಮೀನು ನೋಡಿ, ಅಲ್ಲಿ ಮೀನು ಕಾಣಿಸುತ್ತೆ. ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಶವರ್ ಇಲ್ಲಿಂದ ನೋಡ್ಬೋದು. ಫೋನ್ ಬಿದ್ದರೆ ಹೋಯ್ತು, ಇಲ್ಲಿಂದ ತೋರ್ಸೋಕೆ. ಅಲ್ಲಿ ನೋಡಿ, ಅಲ್ಲಿದೆ ಮೀನು, ಎಲ್ಲಿ ಮೀನುಗಳಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆ. ಮಾಮೂಲಿ ಸೇಮ್ ಶವರು, ಶಾಂಪೂ, ಕಂಡೀಷ್ನರು, ಬಾಡಿ ವಾಶು, ಟಾಟೈಸು. ಅಲ್ಲಿ ಫಿಶ್ ಇತ್ತು. ನೋಡ್ಬೋದು, ಏನೂ ಇಲ್ಲ. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ರೂಮ್ ಹೋಗ್ತೀನಿ. ಲಗೇಜ್ ತಂದಿಕ್ಕಿಲ್ಲ, ಇನ್ನು ಬರ್ತಾರೆ ಇವಾಗ. ಸೈಡ್
That's all you like, isn't it? Yeah. Okay. Oh, thank you. ಥ್ಯಾಂಕ್ ಯು ಬಾಯ್. ಬೆಡ್ ಟೆಸ್ಟ್ ಮಾಡ್ಬಿಡೋಣ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು ಬೆಡ್ ಟೆಸ್ಟ್ ಮಾಡ್ತಾರಲ್ಲ ಆ ಥರ ಬೆಡ್ ಟೆಸ್ಟ್ ಮಾಡ್ಲಾ? ಮಾಡ್ತೀವಿ ರೀ. ಫೋನೆಲ್ಲ ತೆಗೆದಿಟ್ಬಿಡ. ಸಖತ್ತೈತೆ ಬೆಡ್. ಬಾ. ಇಲ್ಲೊಂದು ಬ್ಯೂಟಿಫುಲ್ ನೋಡಿ. ಕುತ್ಕೊಂಡು ಈ ಥರ ನೋಡ್ಕೊಂಡು ಆರಾಮಾಗಿ ರಾತ್ರಿ ಇಲ್ಲೇ ಮಲ್ಕೊಂಡ್ಬಿಡ್ಬೋದು. ಈ ಅಲೆ ಶಬ್ದ ನೀರು ಈ ಟೈಮಲ್ಲಿ ಜಾಸ್ತಿ ಆಗಿದೆ. ಇಷ್ಟು ಫೋರ್ಸ್ ಇರಲ್ಲ ಇಲ್ಲಿ ನೀರು, ಮತ್ತೇನೋ ಜಾಸ್ತಿ ಇದೆ. ನಮ್ಮ ಬೆಂಗಳೂರು ಸೈಡಲ್ಲೆಲ್ಲ ಮಳೆ ಅಂತೆ, ನೀರು ಜಾಸ್ತಿ ಇದೆ ನೋಡಿ. ಸಿಕ್ಕಾಗುತ್ತಂತ ಫಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಫಿಶ್ ಶವರ್ ಇದೆ. ಅಲ್ಲಿ ಮೀನು ಏನು ಮೀನು ಅದು ಹೇಳು, ಉದ್ದಕ್ಕೈತಲ್ಲ ಅದು ದರ್ಗಾ ಮೀನು ಜಾಸ್ತಿ ಐತಿ. ಜಾರತ್ತೆ ಜಾರತ್ತೆ ಬರ್ಬಂದು ಇಲ್ಲಿ ಇಳಿಯಕ್ಕೆ ಕೊಟ್ಟಿರತ್ತೆ, ಜಾರುತ್ತಂದು ಜಾರು. ನೋಡು ಪಾಚಿ ಹೆಂಗೈತೆ ನಡಿ ಮೇಲೆ. ಡೇಂಜರ್. ಸ್ವಿಮ್ಮಿಂಗ್ ಬರೋರು ಬೇಕಾದ್ರೆ ಇಳಿಬೋದು, ನಮಗೆ ಕಷ್ಟ. ಆಳ ಇದೆ ಒಟ್ಟಿನಲ್ಲಿ. ಎಷ್ಟು ಸ್ಟೆಪ್ಸ್ ಇದೆ ಗೊತ್ತಾ? 8 ಸ್ಟೆಪ್ಸ್ ಇದೆ ಮೆಟ್ಲು. ಸನ್ಸ್ಕ್ರೀನ್ ಹಾಕೊಂಬಿಟ್ಟಿದ್ದೀವಿ, ಉರಿತೈತೆ ಫುಲ್ ಟ್ಯಾನ್ ಆಗಿ ಮಖ ಎಲ್ಲ ನೋಡಿ. ಮಖ ಮುಚ್ಕೊಂಡು ನನ್ನ ಶೇಡ್ಸ್ ಬೀಚ್ ಇಲ್ಲ ಇವತ್ತು. ಡೇ 3 ಬೀಚ್ ಇಲ್ಲ ನೋಡಿ. ಹೆಂಗಿದೆ ಬೀಚ್ ಇದು. ಅವಾಗೆ ಮರದ್ದು ಫ್ಲೋರಿಂಗ್ ತೋರಿಸಿದ್ನೆಲ್ಲ, ಮರದ ಬ್ರಿಡ್ಜ್. ಇದು ಬಂದು ಸಿಮೆಂಟ್ ಬ್ರಿಡ್ಜ್. ಕೆಳಗಡೆ ಎಲ್ಲ ಐರನ್ ಪಿಲ್ಲರ್ಸು. ನೋಡಿ ಇಲ್ಲ ವ್ಯೂ ಇದೆಲ್ಲ ಸ್ಟ್ರಾಂಗ್ ಆಗಿ ಕಟ್ಟಿದ್ದು. ಏನು ಬಿಸಿ ಎಲ್ಲರೂ ಏನು ಕುಡಿತೀವಿ? ಥ್ಯಾಂಕ್ ಯು. ಮೋಡ ಆಕ್ಷೇಪ ಆಗಿದೆ. ರಮ್ಯ ಜ್ಯೂಸ್ ಕುಡಿತಾವಳಿ.
ಅನಿಸ್ತಾನೆ ಇಲ್ಲ, ಅಂದಾಜ್ ಮೇಲೆ ಮಾಡಿದ್ದೀನಿ. ಅಯ್ಯೋ ಅಂಗಾಳಿಯಲ್ಲಿ ನಾನು ತೇಲಿ ಬಂದೆ ನನ್ನ 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 ಬಿಸಿಲು. ಹಾಂ ಅಮ್ಮಗೆ ಮಾಡಿದೆ, ಇನ್ನೊಂದ್ಸಲ ಮಾಡಿದೆ. ಬೀಚ್ ಇಲ್ಲಾಗ ಹೋಗ್ತಾ ಬೀಚ್ ವಿಲ್ಲಾಯಿಂದ ಬೀಚ್ಗೆ ಹೋಗ್ತಾ ಇದ್ದೀವಿ. ವಾಟ್ರ್ ವಿಲ್ಲಾಯಿಂದ ಬೀಚ್ಗೆ ಹೋಗ್ತಾ ಇದ್ದೀವಿ. ಬಿಸಿಲು ಜಾಸ್ತಿ, ಬಿಸಿಲು ಜಾಸ್ತಿ. ಪಾಪ್ಕಾರ್ನ್, ಕಲರ್ ಮೆಟ್ಲು, ಜ್ಯೂಸ್, ಫೋಂಟಾ, ಕೋಕೋ ಕೋಲಾ, ಸ್ಪ್ರೈಟ್. ಯಾವ್ದು ಬೇಕು? ಇದು ಚೆನ್ನಾಗಿರಲ್ಲ. ಇದು ಏನು ಹೆಂಗಿರ್ತೈತೆ? ಕಸರೆ ಇರುತ್ತದು. ಫಾಂಟಾ ಕುಡಿತಿ? ಬೇಡ. ಸ್ಲಿಪ್ಪರ್ ಇಕ್ಕೊಳೆ ನೋಡಿ, ಬಿಟ್ಟೋಗ್ಬಿಟ್ಲು. ಅವಳು ಸ್ನಾನ ಮಾಡಕ್ಕೆ ಹೋಗ್ಬೇಕಂತ ನೋಡಬೇಕು. ನಿನ್ನೆ ರಾತ್ರಿ ಎಲ್ಲ ಈ ಬೀಚ್ ವಿಲ್ಲಲ್ಲಿದ್ವಿ. ಇವತ್ತು ವಾಟರ್ ವಿಲ್ಲಲ್ಲಿ ಇರೋಕ್ಕೆ ಮನಸ್ಸೇ ಇಲ್ಲ. ನಮ್ಗೆ ಅಷ್ಟೇನು ಇಷ್ಟ ಆಗಿಲ್ಲ ವಾಟರ್ ವಿಲ್ಲ. ಬೀಚ್ ವಿಲ್ಲ ಅಂತೂ ಸಖತ್ತಾಗಿತ್ತು, ಮಸ್ತಾಗಿತ್ತು ಬೀಚ್ ವಿಲ್ಲ. ಅದಕ್ಕೆ ಒಂದ್ಸತಿ ಇನ್ನೊಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವಿರೋ ವಿಲ್ಲ ಇವಾಗ ಲೈಟ್ ಆಫ್ ಆಗೈತೆ. ಇದೇ ವಿಲ್ಲ ಅಲ್ಲಿದ್ವಿ. ನೆಕ್ಸ್ಟು ಇದೆ 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 ಎಲ್ಲ ಕ್ಲೀನಾಗಿ ತೆಗ್ದಾಕವ್ರೆ.
ಝೂಮ್ ಝೂಮ್ ಅಲ್ಲಿ ಇಟ್ಕೊಡು ಒಂದು ಝೂಮ್ ಮಾಡಿ ಝೂಮಲ್ಲೇ ಐತಿ ಕರೆಕ್ಟಾಗೈತೆ ಕಾಣಿಸಲ್ಲ. ಒಂದಿದೆ ಅಲ್ಲಿದೆ, ಎಷ್ಟೊಂದಿದೆ ಅಲ್ಲಿ ಅಡಿಕೆಗಳು. ಇದೇ ಎತ್ಕೊಂಬಂದವರು ಮಾಡೋದು. ಒಂದು ಗವೆ ಇಟ್ಕೊಂಡಿದೆ ನೋಡಿ ಅಡಿಕೆ, ಶಿಂಕು. ಉದ್ದದ ಮೀನು ಆ ಕಡೆ ಇರೋದು. ನೆಟ್ವರ್ಕ್ ಬರುತ್ತೆ. ಇದು ಬಂದು ಫೋರ್ಕ್, ಇದು ಬಾಯ್ಲ್ಡ್ ಎಗ್, ಚಿಕನ್ನು, ಬೀಫ್, ಇದು ಎಗ್ ಏನು ಚೆನ್ನಾಗಿರಲ್ಲ. ಬ್ರೆಡ್, ಇರೋದೆಲ್ಲ ಸೊಪ್ಪು. ಇದು ಒಂದು ವಾರದಿಂದ ಹಿಂಗೆ ಇದೆ. ಇದು ಫಿಶ್, ಚಿಕನ್ನು, ಬ್ರೋಕೊಲಿ ಚಿಕನ್.
ನೀರೈತೆ ನೋಡಲ್ಲಿ, ನೀರು ಹಾಕೋ. ಓಡು ಓಡೆ, ನಿಂಗೆ ಹೇಳ್ದೆ ನೀರು ಹಾಕೋ ಅಂತ. ಅಲ್ಲೈತ್ ನೋಡಿ ನೀರು, ಇಲ್ಲಿ ಇಲ್ಲೈತ್ ನೋಡೆ. ಓಯ್ ಅಲ್ಲಿ ಲಾಸ್ಟಲ್ಲಿ ಐತೆ ನೋಡು, ಇಲ್ಲಿ ಲಾಸ್ಟಲ್ಲಿ ಐತೆ. ಮಾಡ್ತಿದ್ಯಾ? ಹಾಂ ಟಾಟಾ. ಹಾಂ. ತೆಗಿ ಬೇಗ. ಇದಕ್ಕೆಲ್ಲ ಹಾಕೋದು ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಲ್ಡೀವ್ಸ್ಗೆ ಮಜಾ ಮಾಡೋಣ. ಏನು ತೂಕ ಐತೆ ಇದು? ಇದನ್ನ ಹಿಂದಾಕ್ಬಿಡೋಣ. ಹ್ಞೂ. ಹೇಳಿ ಇದು ಬೇಗ. ಅಲ್ಲಿ ಜನ ಎಲ್ಲರೂ ನಗಿಸ್ಬೇಕು, ನಗಿಸಿದ್ರೇ ಅದೊಂದು ಮಜಾ. ಏಯ್, ನಗಿಸಿಲ್ಲ ಅಂದರೆ ಏನೋ ಬೇಜಾರಾಗ್ಬಿಡು. 4 ದಿನದಿಂದ ಯಾರನ್ನೂ ನಗಿಸಿಲ್ಲ. ನಿನ್ನ ನಗಿಸಿ ನನಗೆ ಒಂದು 10 ಜನ ನಗಿಸ್ಬೇಕು, ನಾವು ನಗಬೇಕು. ದ್ವೇಷ ಅನ್ನೋದೇ ಇರಬಾರ್ದು. ದುರಾಸೆ ಅಂತಾರೆ ಜಾಸ್ತಿ ಹೊತ್ತು ವಿಡಿಯೋ. ಸ್ಟಾರ್ಟ್. ನೋಡ್ಸು ಅಲ್ಲಿ ಮಕ್ಕ. ಫಸ್ಟ್ ತಿಂತೀನಿ. ಸಾಸ್ ತಿಂತೀರಾ ನೀವು? ನಾನು ತಿನ್ನಲ್ಲ. ಏನು ಅಂಗಡಿ ರಿಯಾಕ್ಷನ್ ಬರ್ತೈತಿ? ಸಾಸು, ಟೊಮೆಟೊ ಸಾಸು. ಬೇಗ ಸನ್ಸೆಟ್ ಆಗ್ತೈತೆ.
ಹಲೋ ಹಾಯ್. Hi, welcome to Maldives. Party. ಒನ್ ಟೈಮ್ ವ್ಯೂ. ಇವಾಗ ನಾವು ಸನ್ಸೆಟ್ ಫಾಸ್ಟ್ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಫುಟ್ಬಾಲ್ ಆಡ್ತಾವ್ರೆ. ನಿನ್ನೆ ಆಡಿ ನನ್ನ ಕೈ ನೋವು ಬಂದ್ಬಿಡ್ತು, ಅದಕ್ಕೆ ಇವತ್ತು ಆಡಿಲ್ಲ. ತಿರುಗ್ತಾನೆ ಇರುತ್ತೆ ಇದು. ನೋಡಿ ಹೆಂಗಿದೆ, ಭಯನೇ ಪಡಲ್ಲ ಇದು ಕೋಳಿಗಳು, ಮೀನುಗಳು. ಒಟ್ನಲ್ಲಿ ಮೀನು ಇಲ್ಲಿ ಮಾತ್ರ ಇದೆ ಮೀನು. ಎಲ್ಲ ತವನೇ ಐತೆ ಮೀನು. ಸಣ್ಣ ಅಲ್ಲೆಲ್ಲ ಬರಲ್ಲ ಕಾಂಪ್ಲೆಕ್ಸ್. ಇದು ಸನ್ಸೆಟ್. ಇದು ರೆಸ್ಟೋರೆಂಟ್, ಇದು ನಮ್ಮದು ಬೀಚ್ ವಿಲ್ಲ ಇರೋಗಿ ರೂಟು. ಸನ್ಸೆಟ್ ಇದರಲ್ಲೇ ಕಾಣಿಸೋದು. ನಮ್ಮದು ವಾಟರ್ ವಿಲ್ಲ ಬಂದು ಸನ್ರೈಸು, ಬೀಚ್ ವಿಲ್ಲ ಇದ್ದಿರೋದು ಬಂದು ಸನ್ಸೆಟ್. ಇವಾಗ ಸನ್ಸೆಟ್ ವೀಡಿಯೋ ಮಾಡಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಇವರೊಬ್ಬರು ಸನ್ಸೆಟ್ಗೆ ವೀಡಿಯೋ ಮಾಡ್ತಾವ್ರೆ. ಒಂದು ಗೋಪ್ರೋ, ಇನ್ನೊಂದು ಯೂಟ್ಯೂಬ್ ವೀಡಿಯೋ ಏನೋ ಬರುತ್ತಲ್ಲ ಇವಾಗ ಹೊಸ್ದಾಗಿ ಲಾಂಚ್ ಆಗಿರೋದು, ಆ ಥರದ್ದು. ಇವಾಗ ನಾನು ಇಡ್ತಾಯಿದ್ದೀನಿ. ಮೊನ್ನೆ ಒಂದು ಇಡ್ತಿದ್ದೆ, ಅದು ಚೆನ್ನಾಗಿದೆ. ಇವಾಗ ವೆರೈಟಿಯಾಗಿ ಇನ್ನೊಂದು ವೆರೈಟಿಯಾಗಿ ಇಡ್ತಾಯಿದ್ದೀನಿ. Ma'am, come here. Dito. Here. No, stay here. Stay here? Yes.
Okay. Mom, here. More, wait. No, later. One. Mom, wait a minute. Okay? All right. Ready? Reaction. One more. Stay. Wait, baby. Your third one. All right. Okay, next. Wait. Thank you. Sit down. Sit down, Mom. Sit down. All right. Smile. Nasıl gördüm ben. Aslanım. One more. dur. Şimdi değil. One more. Bir tane daha olsun. Thank you. ಮಿಸ್ ಮಾಡ್ಕೊಂತೀವಿ ಮಿಸ್ ಮಾಡ್ಕೊಂತಾಳಂತೆ ಮಾಲ್ಡೀವ್ಸ್ನ. ಯಾರು ನೀನು ಎಷ್ಟೇ ಹೇಳಿದ್ದೀವಿ ಮಾಡ್ಕೊಂಡಲ್ವಾ? ನಿನ್ನ ಕೇಳ್ತೀನಿ ಇನ್ನೊಂದ್ಸತಿ ಕರ್ಕೊಂಡಲ್ಲ ಬಿಡು, ಮಾಡ್ಕೊಂಡಿಲ್ಲ ಅನ್ರಿ. ಕೊಡಿಲಿ ಜಾಸ್ತಿ ಮಿಸ್ ಆಗ್ತಿರೋದು ನಿಮಗೆ. ಚೆನ್ನಾಗೈತೆ ಮಾಲ್ಡೀವ್ಸ್. ಅಬ್ಬಾ, ಹೆಂಗಾದ್ರೂ ಇರ್ಬೋದು, ಏನಾದರೂ ಮಾಡ್ಬೋದು ಇಲ್ಲಿ. ಒಟ್ಟಿನಲ್ಲಿ ಲೈಫಲ್ಲಿ ಒಂದು ಟೈಮ್ ಮಾಲ್ಡೀವ್ಸ್ ನೋಡ್ಬೇಕಂದ್ರೆ ಎಂಜಾಯ್ಮೆಂಟ್ ಅಂತೆಲ್ಲ ಇಲ್ಲಿನ ವೆದರು, ಬೀಚ್ ಮಧ್ಯದಲ್ಲಿ ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದು ಮಾಡಬೇಕಂದ್ರೆ ತುಂಬ ರಿಸ್ಕ್ ಇದೆ. ಆ ತೆಂಗಿನ ಮರಗಳು ಎಷ್ಟು ಬೆಳೆಸಿದಾರಂದರೆ ಮಾಲ್ಡೀವ್ಸ್ ಫುಲ್ ಗ್ರೀನರಿ ಇದೆ. ಬೀಚು ಅಷ್ಟೇ ಟೈಮ್ ಟು ಟೈಮು ಕ್ಲೀನಿಂಗು ಮೈನ್ ಆ ಕ್ಲೀನ್ ಮಾಡೋಕ್ಕೆ ಎಷ್ಟೋ ಜನ ಇದ್ದಾರೆ ಇಲ್ಲಿ. ಈ ಬೀಚಲ್ಲಿ ಆ ಮಣ್ಣು ಗಲೀಜು ಬಂದಿರುತ್ತೆ ನೋಡಿ, ಬೀಚಿಂದ ಹೊಡ್ಕೊಂಬಂದಿರೋದು ಮಣ್ಣು, ಕಡ್ಡಿ, ಕಲ್ಲು, ಅದಕ್ಕೆ ಒಂದು ಎಷ್ಟು ಜನ ಇದ್ದಾರೆ ಅಂತ ನಾನು ಲೆಕ್ಕ ಹಾಕಿ ನನಗೆ ಸಾಕಾಗೋಯ್ತು. ಡೈಲಿ ಈ ನೈಟ್ ಎಷ್ಟೋ ಗಲೀಜು ಮಾಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಎಲೆಗಳೆಲ್ಲ ಹೊಡ್ಕೊಂಬಂದಿರೋದು ಎಲ್ಲ ಒಂದು ಗುಡ್ಡೆ ಎತ್ತಾಕಿ ಟ್ರಕ್ಕಲ್ಲಿ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಆ ನೀರು ಅಷ್ಟೇ, ನೀರು ಎಷ್ಟು ಪ್ಯೂರಿಟಿ ಆಗಿರುತ್ತೆ ಅಂದರೆ ನಮ್ಮ ಗಂಟಲು ಕಟ್ಕೊಂಡೇ ಇಲ್ಲ, ಅಷ್ಟು ಕ್ಲೀನಾಗಿದೆ ನೀರು. ಕುಡಿಯೋ ನೀರು ಅಷ್ಟು ಪ್ಯೂರ್ ಆಗಿದೆ ನೀರು. ಇನ್ನು ಬೇರೆ ಕಡೆ ಎಲ್ಲ ಹೋಗಿದ್ರೆ ನೀರೆಲ್ಲ ಕಲುಷಿತ ಇರುತ್ತೆ, ಮಿಕ್ಸಿಂಗ್ ವಾಟ್ರು, ಗಂಟ್ಲು ಎಲ್ಲ ನೆಗಡಿ ಬರೋದೆಲ್ಲ ಆಗ್ಬಿಡುತ್ತೆ. ಇಲ್ಲ ಹಂಗಿಲ್ಲ, ಎಲ್ಲ ಪ್ಯೂರ್ ಆಗಿದೆ. ಓಬ್ಲು ಎಕ್ಸ್ಪೀರಿಯನ್ಸ್ ಐ ಲವ್ ಫಿಶಿ ಅಂತ ನಾವು ಬಂದಿರೋ ರೆಸಾರ್ಟು. ಒಟ್ಟಿನಲ್ಲಿ ಇದು ಓಬ್ಲು ಎಕ್ಸ್ಪೀರಿಯನ್ಸ್ ಐ ಲವ್ ಫಿಶಿ ಬಂದು ನಮ್ಮ ಇಂಡಿಯನ್ ಪರ್ಸನ್ದೆ, ಅವ್ರದ್ದು ಐಲ್ಯಾಂಡು. ಇದು ನಾವು ಬಂದಿರೋದು 4 ಸ್ಟಾರು. ಆ ಕಡೆ ನೋಡಿ, ಆ ಲೈಟ್ಸ್ ಕಾಣಿಸ್ತಿದೆಯಲ್ಲ, ಬ್ಲೂ ಲೈಟ್ ಪಕ್ಕದ್ದು ಇದೆಲ್ಲ ಬಂದು ಲೆಫ್ಟ್ ಸೈಡಲ್ಲಿರೋದು ಬಂದು ಬೀಚ್ ವಿಲ್ಲಾ. ರೈಟ್ ಸೈಡಲ್ಲಿ ಒಂದು ಸ್ವಲ್ಪ ಇದೆ ನೋಡಿ, ಫುಲ್ ಲೈನಾಗಿ ಒಂದೇ ವೆರೈಟಿ ಲೈಟ್ ಇದೆ ನೋಡಿ, ಅದು ಬಂದು ಓಷನ್ ವಿಲ್ಲಾ. ಅದರಲ್ಲಿ ಓಷನ್ ವಿಲ್ಲಾ ಅಲ್ಲಿ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಓಷನ್ ವಿಲ್ಲಾ ಅಲ್ಲಿ. ಇದು 4 ಸ್ಟಾರು ಚೆನ್ನಾಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ರೂಮ್ ಬಿಟ್ಟು ಬೀಚಿಗೆ ಬರ್ತೀವಿ ಆಡೋಕ್ಕೆ ಇದು ಮಾಡೋಕ್ಕೆ, ಊಟ ಮಾಡೋಕ್ಕೆಲ್ಲ ಬರ್ತೀವಲ್ಲ, ನಾವು ಬರ್ತಿದ್ದಂಗೆ ಕಾಯ್ತಾ ಇರ್ತಾರೆ ರೂಮ್ ಕ್ಲೀನ್ ಮಾಡೋಕ್ಕೆ. ಪರ್ಫೆಕ್ಟಾಗಿ ಕ್ಲೀನ್ ಮಾಡಿ ಎಲ್ಲಿದೆಯಾ ಆ ವಸ್ತು ಅಲ್ಲೇ ಪ್ಲೇಸ್ಮೆಂಟ್ ಮಾಡಿ ಕ್ಲೀನಾಗಿ ಮಾಡಿ ಹೋಗ್ತಾರೆ ಅವರು. ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಎಷ್ಟೊಂದು 1200 ಐಲ್ಯಾಂಡ್ಸ್ ಇದೆ ಇಲ್ಲಿ ಮಾಲ್ಡೀವ್ಸಲ್ಲಿ. 1200 ಐಲ್ಯಾಂಡ್ಸಲ್ಲಿ 800 ಏನೋ ಅಂತಿದ್ದಾರೆ ಐಲ್ಯಾಂಡ್ಸ್. ಈ ಥರ ರೆಸಾರ್ಟ್ಸ್ ಇರೋದು 800 ಐಲ್ಯಾಂಡ್ ಮಾಡ್ಕೊಂಡಿದ್ದಾರೆ. 800
ರೆಸಾರ್ಟ್ ಮಾಡ್ಕೊಂಡಿದ್ದಾರಂತ. ಅದ್ರಲ್ಲಿ ನಾವು ಬಂದಿರೋದು ಓಬ್ಳು ಎಕ್ಸ್ಪೀರಿಯನ್ಸ್ ಎಲ್ಲ ಖುಷಿ. ಸಖತ್ತಾಗಿದೆ. ಇನ್ನೊಂದು ಹೇಳ್ತೀನಿ ನೋಡಿ, ಇಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬರು ಇವಾಗ ಒಂದು 10 ನಿಮಿಷ ಬಿಟ್ಟು ಹೋಗಿರ್ತೀವಿ ಅಂದ್ಕೊಳ್ಳಿ, ಅವಾಗೂ ಮಾತಾಡ್ತಿರ್ತಾರೆ, 10 ನಿಮಿಷ ಸಿಕ್ಕಿದ್ರೂ ಮಾತಾಡ್ತಾರೆ. ಆ ಥರ ಇದೆ ಇಲ್ಲಿ. ಬೆಳಗ್ಗೆ ಬಂದಿದ ತಕ್ಷಣ ಈ ಫಾರಿನರ್ಸ್ ಇರ್ತಾರೆ, ಇಲ್ಲಿ ಕೆಲಸ ಮಾಡೋರು ಎಲ್ಲರೂ ಪರ್ಫೆಕ್ಟಾಗಿ ಹೆಂಗೆ ಪ್ರೊಫೆಷ್ನಲ್ಸಾ ಏನು ಆ ಥರ ಟೀಸ್ ಮಾಡ್ತಾರೆ. ಕ್ಲೀನಾಗಿ ಹಾಯ್ ಬಾಯ್ ಎಂಜಾಯ್ ಅಂತ, ಗುಡ್ ಮಾರ್ನಿಂಗ್ ಎಲ್ಲ ಕ್ಲೀನಾಗಿ ಟೀಸ್ ಮಾಡ್ತಾರೆ, ಪರ್ಫೆಕ್ಟಾಗಿ ನೋಡ್ಕೊತಾರೆ. ಇವಾಗ ನಾವು ಊಟಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ, ಒಂದು ಐಟಮ್ ಖಾಲಿ ಆಯಿತು ಅಂದರೆ ಕಾಯ್ತಾ ಇರ್ತಾರೆ ಅಲ್ಲಿ ತಂದಿಡೋಕ್ಕೆ. ಇವಾಗ ಫಿಶ್ ಖಾಲಿ ಆಯಿತು, ಇಲ್ಲ ಎಗ್ ಖಾಲಿ ಆಯಿತು, ನಿನ್ನೆ ಟೊಮೆಟೊ ಬಾತ್ ಖಾಲಿ ಆಗಿತ್ತು, ಕೇಳ್ತಾ ಇದ್ದಂಗೆ ಒಂದು 5 ನಿಮಿಷ ಟೈಮ್ ತೊಗೊಂಡ್ರು, ಮಾಡಿಕೊಟ್ಬಿಟ್ರು. ಆ ಥರ ಮೈಂಟೆನೆನ್ಸ್ ಚೆನ್ನಾಗಿದೆ ಈ ಐಲ್ಯಾಂಡ್. ನಾವು ಬಂದಿರೋರು ಹೋಗಕ್ಕೆ ಮನಸ್ಸೇ ಇಲ್ಲ. ಇಷ್ಟು ನಾವು ಬಂದಿರೋ ಮಾರ್ಚ್ 15 ಹೋಗಕ್ಕೆ ಮನಸ್ಸೇ ಇಲ್ಲ. ಆರಾಮಾಗಿ ಆಟ ಆಡ್ಕೊಂಡು ಹೋಗಿರೋ ದಿನನೇ ಗೊತ್ತಾಗಿಲ್ಲ ನಮಗೆ, ಅಷ್ಟು ಚೆನ್ನಾಗಿದ್ದೀವಿ. ಓಕೆ, ಬಾಯ್ 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 ಮಾಲ್ಡೀವ್ಸ್. ಒಂದು ನಿಮಿಷ ನಂಗೆ ಕಳ್ಳೆ ಬೀಜ ಕೊಟ್ಟರು ಅಲ್ಲಿ. ಎಷ್ಟು ಉದ್ದ ಇದೆ ನೋಡಿ ಕಳ್ಳೆ ಬೀಜ. ಎತ್ಕೊಂಡಿದ್ದೀನಿ, ಮನೆಗೆ ಎತ್ಕೊಂಡು ಹೋಗಿ ತಿಂತೀನಿ. ಓಕೆ ಬಾಯ್. ಜನರು ಇಲ್ವೇ ಇಲ್ಲಿ. ಒಂದು ಲೈಟ್ ಫುಡ್, ಒಂದು ಹಾಟ್ ಫುಡ್ ಅಷ್ಟೇ. ಐಸ್ ನೀರು ಇಲ್ಲ ಅಂದರೆ ಇರೋಕ್ಕಾಗಲ್ಲ ಬರೋ. ಒಂದು ವೈನು, ರೋಸ್ ವೈನು, ರೆಡ್ ವೈನು, ವೈಟ್ ವೈನ್ ಅಂತೆ. ಇದು ಬಂದು ಜ್ಯೂಸು ಗ್ಲಾಸು, ಎಲ್ಲ ಬುಟ್ಟಿಗಳು.
ಲಾಸ್ಟ್ ವೀಡಿಯೋ ಮಾಲ್ಡೀವ್ಸ್. ನಮ್ದು 12 ಗಂಟೆಗೆ 12:30 ಶಿಪ್ಪು, 1 ಗಂಟೆಗೆ ಶಿಪ್ ಮೂವ್ ಆಗುತ್ತೆ. ಅದೊಂದು ಫೋಟೋ ಆಯಿತು. ರೂಮಿಂದ ಚೆಕ್ಔಟ್ ಆಗಿದ್ದಾರೆ. ಇನ್ನೇನು ಮಧ್ಯಾಹ್ನ ಲಂಚ್ ತಿಂದ್ಬಿಟ್ಟು ಬಿಡೋಣ ಅಂದ್ಬಿಟ್ಟು ಲಂಚ್ ತಿನ್ನೋಕ್ಕೆ ಅಂದ್ಬಿಟ್ಟು ಬಂದವ್ರೆ. ಏನೋ ಬ್ರೆಡ್ ತಿಂತವ್ರೆ, ಏನು ಊಟ ಮಾಡಿಲ್ಲ. ಬೆಳಿಗ್ಗೆ ಎಲ್ಲ ಟಿಫನ್ನು 3-4 ದಿವಸದಿಂದ ಒಂದೇ ಥರ ಫುಡ್ ತಿನ್ಕೊಂಬಂದಿದ್ರು. ಯಾವ್ದು ಇಷ್ಟ ಆಗುತ್ತೋ ಅದೆಲ್ಲ ತೊಗೊಂಡು ತಿಂದವ್ರೆ, ಇಷ್ಟ ಆಗದಿರೋದೆಲ್ಲ ಬಿಟ್ಟವ್ರೆ. ಮನೇಲಿ ಸ್ಪೆಷಲ್ ಏನಾನ ಮಾಡಿ ಅಂದಿದ್ರು, ಅದಕ್ಕೋಸ್ಕರ ಇವತ್ತು ಒಬ್ಬಟ್ಟಿನ ಊಟ ಮಾಡ್ತಾ ಇದ್ವಿ. ಬಂದು ಊಟ ಮಾಡ್ತಾರೆ. ಲಾಸ್ಟ್ ವೀಡಿಯೋ. ಇವತ್ತು 12 ಗಂಟೆಗೆ ಶಿಪ್ ಇದೆ ನಮ್ಮದು. 11:30 ಫೋಟೋ ಶೂಟ್ ಮುಗಿಸ್ಕೊಂಡು ಬಾಯ್ ಮಾಲ್ಡೀವ್ಸ್. ಚೆಕ್ಔಟ್ ಆಗ್ತಾಯಿದ್ದೀವಿ ನಾವು ಇವಾಗ. ಸೂಟ್ ಕೇಸ್ ಎಲ್ಲ ರೆಡಿ ಇದೆ. ಲಾಸ್ಟ್ ವ್ಯೂ. ಇವಾಗ ನೀರು ನೋಡಿ ಮೇಲೆ ಬಂದಿದೆ. ಇವಾಗ ಬೆಳಗ್ಗೆ ಅಷ್ಟಿರಲಿಲ್ಲ ನೀರು, ತುಂಬ ಮೇಲೆ ಬಂದಿದೆ. ಹೋಗೋ ಟೈಮ್ ಕಲ್ಲೆಲ್ಲ ತುಂಬ್ಕೊತಿದೆ. ಇವಾಗ ಇಲ್ಲ ಯಾವುದೋ ಶಿಪ್ ಹೋಗ್ತೈತೆ ನೋಡಿ, ತುಂಬ ಮಾಡ್ತಾರೆ. ಸಖತ್ತಾಗಿದೆ ಹಾಕಿರೋದು. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನೋಡಿ, ಮೀನುಗಳು ಹೆಂಗಿದೆ. ಎಲ್ಲ ಬಿಸಿಲಿಗೆ ಕಪ್ಪಾಗ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಬ್ಯಾಗೆಲ್ಲ ನಮ್ಮದು ಆಚೆ ಇಡ್ತಿದ್ದಾರೆ. ಓಕೆ ಬಾಯ್. ಲಾಸ್ಟ್ ಒಂದು ವೀಡಿಯೋ, ಲಾಸ್ಟ್ ವೀಡಿಯೋ ನಮ್ಮದು ಇದು. ಸೆಲ್ಫಿ ವಿಡಿಯೋ. ಲಾಸ್ಟ್ ಚೆಕ್ಔಟ್ ಆಗ್ತಾಯಿದ್ದೀವಿ ರೂಮಿಂದ. ಲಾಸ್ಟಲ್ಲಿ 4-5 ದಿನನೂ ಮ್ಯಾಚಿಂಗ್ ಹಾಕ್ಕೊಂಡಿಲ್ಲ. ಲಾಸ್ಟ್ ಡೇ ಹೋಗೋ ಟೈಮಲ್ಲಿ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ನಿಧಾನ. ನೋಡಿ ಅಲೆಗಳು ಹೆಂಗೆ ಬರ್ತಿದೆ. ಬಾಯ್ ಮಾಲ್ಡೀವ್ಸ್. ಹೋಗ್ಲು ಎಕ್ಸ್ಪೀರಿಯನ್ಸ್ ಎಲ್ಲ ಖುಷಿ. ಬಾಯ್. ನಂದು ಗ್ಲಾಸಸ್ ನೋಡಿ. ಎಲ್ಲ ಸಮುದ್ರದಲ್ಲಿ ಇದ್ದು ಆ ಪುಸ್ತಕಿಗೆ ಫುಲ್ಲು ಕಪ್ಪಾಗ್ಬಿಟ್ಟಿದೆ. ಫಸ್ಟ್ನೇ ವಿಡಿಯೋ ನೋಡಿ, ಲಾಸ್ಟ್ ವಿಡಿಯೋ ನೋಡಿ. ಫಸ್ಟಿಂದ ವಿಡಿಯೋ ನೋಡಿ, ಲಾಸ್ಟಲ್ಲಿ ಎಷ್ಟು ಕಪ್ಪಾಗಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಗುಡ್ ಎಕ್ಸ್ಪೀರಿಯನ್ಸ್.
ಬೋಟು ಇನ್ನೂ ಬಂದಿಲ್ಲ, ಬರ್ತಿದೆ ಶಿಪ್. ನಿಂಗೆ ಯೂಟ್ಯೂಬ್ ಮಾಡೋದು ಇಷ್ಟ ಅಲ್ಲ? ಇಲ್ಲ ಲಾಸ್ಟ್ ಬಾಯ್. ಫುಲ್ ಗ್ರೀನರಿ. ಎಷ್ಟು ನೋಡು. 12. ಬಾ ಹಂಗೆ ಇಕ್ಕಂಬ. ಎಲ್ಲಿ ಹೀಗೆ ಇಕ್ಕಂಬ. ಇಲ್ಲಿ ಬಾ. ಬಾ ಅಲ್ಲಿ ಹೋಗೋ ಒಂದು ಹಂಗೆ ಸಿಗ್ತದೆ. ಬಾ 3 ನಿಮಿಷ ಆಯ್ತು. ಅಷ್ಟು ದಿನ ಬಂದಿದ್ದೀವಿ, ಇಲ್ಲೊಂದು ದಿನನೂ ಬಂದಿಲ್ಲ ನಾವು. ತುಂಬ ಬಿಸಿ ಇದೆ, ಬಿಸಿ ಜಾಸ್ತಿ ಆಗಿದೆ. ಅಲ್ಲಿ ಬಾ ಫೋಟೋ ಎಷ್ಟು ದಿನ ಬಿಟ್ಟಿದ್ದೀವೋ ಅಲ್ಲಿ ಬೀಚಲ್ಲಿ, ಸಖತ್ತಾಗಿತ್ತು. ಅಲ್ಲಿ ಕೂತ್ಬಾ ಲಾಸ್ಟ್ ಫೋಟೋ. ಇರು, ಇದು ಬಂದು ಎಂಟ್ರಿ ಆಗ್ತದಂಗೆ ಎಂಟ್ರಿ ಇದು ರೂಮ್. ಆ ಬ್ರಿಡ್ಜ್ ಕಾಣಿಸ್ತಿದ್ದಿಲ್ಲ, ಅಲ್ಲೇ ಲ್ಯಾಂಡ್ ಆಗೋದು ನಾವು ಫಸ್ಟು ಶಿಪ್ ಅಂತ ಹೇಳಿ ಅದು. ಓಕೆ ಬಾಯ್. ಇನ್ನಾಗ ಬಂದು ಹಂಗೆ ಇಟ್ಕ ನನ್ನ ತೆಗಿ. ಈ ಕಡೆದು Ah, la torre del Martín. 뭐야 ಎಲ್ಲಿ 보면 너 이렇게 뭐해 알아 좀 뭐해 ಬಾಯ್ ಬಾಯ್.
ಈ ಫೋಟೋಲ್ಲೇ ಬಂದಿರೋದು ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಮಾಲ್ಡೀವ್ಸ್. ಬಾಯ್. ಎಷ್ಟು ಸಲ ಹೇಳ್ತೀಯ ನಡಿ ಹೋಗೋಕ್ಕಾಗ್ತಿಲ್ಲ. ಫಿಶಿಂಗ್ ಮಾಡಿ ಓಯ್ ಕರ್ರಕ ಪುಟ್ಟವಳೆ. Back to Bangalore. ಮಾಲ್ಡೀವ್ಸ್ ಹನಿಮೂನ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಕ್ಸಿಟ್ ಆಗಿ ಬರ್ತಾವ್ರೆ. ಇನ್ನೇನು ನಮ್ಮ ಮನೆಗೆ ಬರ್ತಾರೆ ಹಬ್ಬಕ್ಕೆ ಅಂದ್ಬಿಟ್ಟು ಬರ್ತಾವ್ರೆ. ತುಂಬ ಚೆನ್ನಾಗಿತ್ತು ಮಾಲ್ಡೀವ್ಸ್ ಅಂದರು. ನಾವು ಮನೆಗೆ ಬಂದಮೇಲೆ ನಾವು ನೋಡಿದ ತಕ್ಷಣ ತುಂಬ ಕಪ್ಪಗಾಗ್ಬಿಟ್ಟಿದ್ರು ಇಬ್ಬರೂ ಅಷ್ಟೇ. ಯಾಕಂದರೆ ಇದು ಬೀಚ್ ಅಲ್ವಾ, ನೀರಲ್ಲಿ ಅವರು ಬೀಚು ಮತ್ತು ಸ್ವಿಮ್ಮಿಂಗ್ ಪೂಲು ಬರೀ ಅಲ್ಲೇ ಇದ್ದಿರೋದು. ಮತ್ತು ತುಂಬ ಬಿಸಿಲಿತ್ತಂತೆ, ತುಂಬ ಕಲರ್ ಬಂದುಬಿಟ್ಟಿದ್ರು ಅವ್ರ ಮನೆಗೆ ಬರೋಷ್ಟೊತ್ತಿಗೆ. ಇನ್ನು ಇವರು ಸ್ಕಿನ್ನು ನಾರ್ಮಲ್ ಕಲರ್ ಬರೋಷ್ಟೊತ್ತಿಗೆ ಒಂದು 2 to 3 ಮಂತ್ಸೇ ಆಗುತ್ತೆ ಅನಿಸುತ್ತೆ. ಮನೆಗೆ ಬಂದಿದ್ದ ತಕ್ಷಣ ಶಾಕ್ ಆದ್ವಿ. ಒಟ್ಟಿನಲ್ಲಿ ಟ್ರಿಪ್ ಚೆನ್ನಾಗಿತ್ತು ಅಂತ ಇದ್ದರು. ಅಷ್ಟೇ ಚೆನ್ನಾಗಿತ್ತು, ಇನ್ನೂ ಒಂದು ಸಲ ಹೋಗಬೇಕು, ತುಂಬ ಚೆನ್ನಾಗಿತ್ತು ಅಂತ ಇದ್ದರು. ಹೆಂಗೋ ಹೋಗಿ ಬಂದರು ವಾಪಸ್ಸು. ಎಲ್ಲ ಚೆನ್ನಾಗಿ ಅಂದರೆ
ಹೆಂಗೋ ಹುಷಾರಾಗಿ ಬಂದರು ಅನಿಸ್ತು. ಫುಲ್ ವಿಡಿಯೋ ಏನಾರು ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋನೂ ನೋಡ್ಬೋದು. ಇವತ್ತು ಮನೆಗೆ ಬರ್ತಾವ್ರೆ, ಹಬ್ಬಕ್ಕೆ ಅಂದ್ಬಿಟ್ಟು ಬರ್ತಾವ್ರೆ. ಯಾರನ್ನ ಈ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.